ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಸರಿಸುಮಾರು 5.5 ಲಕ್ಷಕ್ಕೂ ಹೆಚ್ಚು ಜನ ಇವತ್ತು ಎಸ್ ಸಿ ಜನಾಂಗ ಇದೆ. ಅದರಲ್ಲೂ ಸಹ ಬಲಗೈ ಸಮುದಾಯದ ಜನಸಂಖ್ಯೆ ನೋಡೋದಾದರೆ ಸರಿಸುಮಾರು 4 ಲಕ್ಷ ಜನಸಂಖ್ಯೆ ಇವತ್ತು ಬಲಗೈ ಸಮುದಾಯದ ಈ ಕೋಲಾರ ಜಿಲ್ಲೆಯಲ್ಲಿದೆ. ಈ ಹಿಂದೆ ಕಳೆದ 7 ಬಾರಿ ಕೋಲಾರದಿಂದ ಸಂಸದರನ್ನಾಗಿ KH ಮುನಿಯಪ್ಪನವರನ್ನ ನಮ್ಮ ಎಲ್ಲ ಬಲಗೈ ಸಮುದಾಯದ ಮುಖಂಡರುಗಳು ಮತದಾರರು ಎಲ್ಲರೂ ಸಹ ಒಬ್ಬ ಎಡಗೈ ಸಮುದಾಯದ ನಾಯಕರನ್ನ ಆಯ್ಕೆ ಮಾಡಿ ಅವರನ್ನು ನಡೆಸಿಕೊಂಡಿದ್ದೇವೆ. ಅಷ್ಟೇ ಅಲ್ಲದೆ 2 ಬಾರಿ ಮಂತ್ರಿಯನ್ನಾಗಿ ಸಹ ಅವರನ್ನ ಮಾಡಿರ್ತಕ್ಕಂಥ ಕೀರ್ತಿ ಎಲ್ಲ ಬಲಗೈ ಸಮುದಾಯದ ಮುಖಂಡರಿಗೆ ಈ ಕೋಲಾರ ಜಿಲ್ಲೆಯ ಬಲಗೈ ಸಮುದಾಯದ ನಾಯಕರಿಗೆ ಸಲ್ತದೆ. ಜಿಲ್ಲೆಯಲ್ಲಿ 4 ಸದಸ್ಯ ಸೇರ್ಪಡೆ. ಸನ್ಮಾನ್ಯ ಎಡಗೈ ಸಮುದಾಯದ KH ಮುನಿಯಪ್ಪ ಸಾಹೇಬ್ರನ್ನ ಈ ಒಂದು ಬಲಗೈ ಸಮುದಾಯದ ಎಲ್ಲ ನಮ್ಮ ಮುಖಂಡರುಗಳು ಜಿಲ್ಲೆಯ ಎಲ್ಲ ನಮ್ಮ ಸಮುದಾಯ ಅವರನ್ನು ಕೈ ಹಿಡಿದು 7 ಬಾರಿ ಸಂಸದರನ್ನಾಗಿ ಮಾಡಿರ್ತಕ್ಕಂಥ ಕೀರ್ತಿ ಈ ನಮ್ಮ ಬಲಗೈ ಸಮುದಾಯಕ್ಕೆ ಸೇರಿದೆ. ಅಷ್ಟೇ ಅಲ್ಲದೆ 2 ಬಾರಿ ಮಂತ್ರಿಯನ್ನಾಗಿ ಸಹ KH ಮುನಿಯಪ್ಪ ಸಾಹೇಬ್ರನ್ನ ಮಾಡಿರ್ತಕ್ಕಂಥ ಕೀರ್ತಿ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಬಲಗೈ ಸಮುದಾಯದ ಕೀರ್ತಿ. ಈ ಒಂದು ನಿಟ್ಟಿನಲ್ಲಿ ಯಾಕೆ ಈ ರೀತಿ ನಾವು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ಒಂದು ಬಂಗಾರಪೇಟೆ ಭಾಗದಲ್ಲಿ ಯಾರಾದರೂ ಒಬ್ಬ ಬಲಗೈ ಸಮುದಾಯದ ಕಾಂಗ್ರೆಸ್ ಪಕ್ಷದಲ್ಲಿ ಬಲಗೈ ಸಮುದಾಯದ ಒಬ್ಬ ನಾಯಕರು ಶಾಸಕರು ಇದ್ದಾರೆ ಅಂತ ಹೇಳಿದ್ರೆ ಅದು SN ನಾಗಸಮ್ಮಣ್ಣವ್ರು ಮಾತ್ರ ಸಾಧ್ಯ. ನಮ್ಮ KH ಮುನಿಯಪ್ಪ ಸಾಹೇಬರು ಬಲಗೈ ಸಮುದಾಯಕ್ಕೆ ಪ್ರಾತಿನಿಧ್ಯವನ್ನು ಕೊಡಬೇಕಾಗಿತ್ತು. ಅದು ಯಾಕೆ ಅವರು ಮಲತಾಯಿ ಧೋರಣೆಯನ್ನು ತೋರಿಸ್ತಾ ಇದ್ದಾರೋ ಗೊತ್ತಿಲ್ಲ. ನಾವು ಹಿಂದೆಂದೂ ಸಹ ಅವರ ಅನುಯಾಯಿಗಳಾಗಿ ಅವರನ್ನು ಬೆಂಬಲಿಸ್ತಾ ಅವರ ರಾಜಕೀಯ ಹೆಜ್ಜೆಗಳಿಗೆ ಪ್ರತಿಯೊಬ್ಬರೂ ಸಹ ಬೆಂಬಲವನ್ನು ನೀಡ್ತಾ ಬಂದಿದ್ವಿ. ಆದರೆ ನಮ್ಮ ಸಮುದಾಯದ ಬಲಗೈ ಸಮುದಾಯದ ಒಬ್ಬ ನಾಯಕರನ್ನು ಈ ಜಿಲ್ಲೆಯಲ್ಲಿ ಮಂತ್ರಿ ಮಾಡಲಿಕ್ಕೆ ಹೋದಂಥ ಸಂದರ್ಭಗಳಲ್ಲಿ ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಚಕಾರವನ್ನು ಸಹ ಎತ್ತಾ ಇಲ್ಲ. ಅವರ ಬೆಂಬಲವನ್ನು ಸಹ ಸೂಚಿಸ್ತಾ ಇರ್ತಕ್ಕಂಥದ್ದು ನಮ್ಮ ಬಲಗೈ ಸಮುದಾಯದ ಎಲ್ಲ ಸಮುದಾಯಗಳಿಗೆ ಬಹಳಷ್ಟು ನೋವನ್ನು ಉಂಟು ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ಇವತ್ತು ಏನು KJPನ ಶಾಸಕರು ಆಗಿರ್ತಕ್ಕಂಥ ನಮ್ಮ ಅಕ್ಕನ ತಮ್ಮರಾಗಿರ್ತಕ್ಕಂಥ ರೂಪಕ್ಕವರು ಕೂಡ ಸಹ ಇವತ್ತು ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ. ಒಬ್ಬ ತಂದೆ ಆಗಿರ್ತಕ್ಕಂಥವರು ಮಗಳಿಗೆ ಬೆಂಬಲವನ್ನು ಸೂಚಿಸೋದು ಅದರಲ್ಲೇನು ಅದಲ್ಲ. ಆದರೆ ಒಬ್ಬ ತಂದೆಗೆ ಇಡೀ ಜಿಲ್ಲೆ ಬೆಂಬಲವನ್ನು ಸಮುದಾಯ ಅವರ ಬೆನ್ನೆಲುಬಿಗೆ ನಿಂತಿತ್ತು. ಇವತ್ತು ಅವರು ತನ್ನ ಮಗಳ ಒಂದು ಹಿತಾಸಕ್ತಿಗೋಸ್ಕರ ಇವತ್ತು ಅವ್ರ ಮಗಳ ಪರವಾಗಿ ಲಾಬಿ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಎಂಬುದಂತೇಳಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ನಮ್ಮೆಲ್ಲ ಬಲಗೈ ಸಮುದಾಯದ ಮುಖಂಡರು ಸಹ ನಾವು ಆತ್ಮಾವಲೋಕನ ಮಾಡಿಕೊಂಡು ಇವತ್ತು ನಮ್ಮ ನೋವನ್ನು ಮಾಧ್ಯಮಗಳ ಮುಖಾಂತರ ಇವತ್ತು ತೋರ್ಪಡಿಸ್ಕೊಳ್ತಾ ಇದ್ದೀವಿ ಬಂಧುಗಳೇ. ಯಾಕೆಂತ ಹೇಳಿದ್ರೆ ಆ ಕಷ್ಟಕಾಲದಲ್ಲಿದ್ದಂಥ ಸಂದರ್ಭಗಳಲ್ಲಿ KH ಮುನಿಯಪ್ಪನವರನ್ನ ಕೈ ಹಿಡಿದಿರ್ತಕ್ಕಂಥದ್ದು ಇದೇ ಬಲಗೈ ಸಮುದಾಯ. ಆದರೆ ಇವತ್ತು ರಾಜಕೀಯವಾಗಿ ನಮ್ಮ ಬಲಗೈ ಸಮುದಾಯಕ್ಕೆ ಅವರು ರಾಜಕೀಯ ಬೆಂಬಲವನ್ನು ಕೊಡಬೇಕಾಗಿತ್ತು. ಅವರೇ ಮುಂದೆ ನಿಂತು ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ SN ನಾಗಸಮ್ಮಣ್ಣವರನ್ನ ಸಚಿವರನ್ನಾಗಿ ಮಾಡಲಿಕ್ಕೆ ಅವರು ಮುಂಚೂಣಿಯಲ್ಲಿ ನಿಂತು ಆ ಕೆಲಸ ಮಾಡಬೇಕಾಗಿತ್ತು. ಆದರೆ ಆ ಕೆಲಸ ಅವ್ರು ಮಾಡ್ತಾ ಇಲ್ಲ. ಅದು ತನ್ನ ಮಗಳಿಗೋಸ್ಕರ ಮಾಡ್ತಾ ಇರೋಂಥದ್ದು ನಮ್ಮ ಎಲ್ಲ ಮುಖಂಡರುಗಳಿಗೂ ನಮ್ಮ ಜಿಲ್ಲೆಯಲ್ಲಿ ಬಹಳ ನೋವನ್ನು ತಂದಿರತಕ್ಕಂಥ ವಿಚಾರ. ಇವತ್ತು ಡೆಲ್ಲಿಯಲ್ಲಿ ಲಾಬಿಯನ್ನು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳು SN ನಾಗಸಮ್ಮಣ್ಣವರು ಈ ಒಂದು ಜಿಲ್ಲೆಗೆ ಸಚಿವರಾಗಬೇಕು ಅಂತೇಳಿ ಒಕ್ಕಲಿನಿಂದ ಎಲ್ಲರೂ ಒತ್ತಾಯ ಮಾಡ್ತಾ ಇರಬೇಕಾದ್ರೆ ಇವರು ನಮ್ಮ ಎಡಗೈ ಸಮುದಾಯವನ್ನು ನಾವೇನು ನಮ್ಮ ಸೋದರರು ಅಂತ ನಾವು ಮನಸ್ಸಲ್ಲಿ ಇಟ್ಕೊಂಡು ನಾವು ಮೆರೆಸ್ತಾ ಇದ್ದೀವೋ ಅವರು ಇವತ್ತು ನಮಗೆ ಲಾಬಿ ಮಾಡಿ ನಮ್ಮ ಹಕ್ಕನ್ನು ಕಿತ್ಕೊಳ್ಳೋ ಅಂತ ಮಟ್ಟಕ್ಕೆ ಹೋಗಿರೋಂಥದ್ದು ಬಹಳ ನೋವು ತರ್ತಾ ಇದೆ. ಹಾಗಾಗಿ ಆ ಒಂದು ವಿಚಾರವನ್ನು ಇವತ್ತು ನಾವು ತಮ್ಮ ಮುಖಾಂತರ ಇಡೀ ರಾಜ್ಯದ ಪ್ರತಿಯೊಬ್ಬ ಜನರಿಗೂ ನಾವು ವಿಚಾರ ಮೂಡಿಸ್ಲಿಕ್ಕೆ ಹೊರಡ್ತಾ ಇದ್ದೀವಿ. ಬಂಧುಗಳೇ, ಇಷ್ಟಕ್ಕೂ ಅವರಿಗೆ ಅವ್ರ ಸಮುದಾಯವನ್ನು ಅವರ ಒಂದು ಮಗಳನ್ನು ಅವರು ರಾಜಕೀಯವಾಗಿ ಮುಂಚೂಣಿಯಾಗಿ ತರಬೇಕಾಗಿದ್ದರೆ
ಅದೇ ಸಮುದಾಯ ಬೇರೆ ಬೇರೆ ಜಾಗಗಳಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇದೆ. ಅಲ್ಲಿ ಆ ಒಂದು ಪ್ರಾತಿನಿಧ್ಯ ಕೊಡಿಸೋದ್ರಲ್ಲಿ ಅದೇನು ತಪ್ಪಿಲ್ಲ ಅಂತೇಳಿ ನಮ್ಮ ಭಾವನೆ. ಆದರೆ KGF ಅಲ್ಲೂ ಸಹ ನಮ್ಮದೇ ಬಲಗೈ ಸಮುದಾಯ 1 ಲಕ್ಷ ಜನ ಇದ್ದೇವೆ. 1 ಲಕ್ಷ ಜನ ನಮ್ಮ ಬಲಗೈ ಸಮುದಾಯ KGFನಲ್ಲೇ ಇದ್ದೇವೆ. ಮುಂದಿನ ಚುನಾವಣೆಗಳಲ್ಲಿ ಪರಿಣಾಮ ಯಾವ ರೀತಿ ಇರ್ತದೆ ಅಂತೇಳಿ ದಯವಿಟ್ಟು ಒಂದು ಸಾರಿ ನಮ್ಮ ನಾಯಕರು ಅಂತ ನಾವು ಇಷ್ಟು ದಿವಸ ಕರೀತಾ ಇದ್ದೀವ KH ಮುನಿಯಪ್ಪ ಸಾಹೇಬರು, ಅವರು ಅದನ್ನ ನೆನೆಸ್ಕೋಬೇಕಾಗ್ತದೆ. ಇವತ್ತು ರಾಜ್ಯದ ಹೈಕಮಾಂಡ್ಗೆ ನಾವು ಇಲ್ಲಿಂದ ಒತ್ತಡ ತರುವಂಥದ್ದು ಮನವಿ ಮಾಡೋಂಥದ್ದು ಏನಂತ ಹೇಳಿದ್ರೆ, ಮುಂದಿನ ಚುನಾವಣೆಗಳಲ್ಲಿ ನಮ್ಮ ಬಲಗೈ ಸಮುದಾಯ ಏನು 3.5 ಲಕ್ಷ 4 ಲಕ್ಷ ಜನ ಇವತ್ತು ನಾವು ಕೋಲಾರ ಜಿಲ್ಲೆಯಲ್ಲಿ ಬಲಗೈ ಸಮುದಾಯ ಇದ್ದೀವೋ, ಬಲಗೈ ಸಮುದಾಯ ಎಲ್ಲವೂ ಸಹ ಬಾಯ್ಕಟ್ ಮಾಡುವಂಥ ರೀತಿಯ ವಿಚಾರದಲ್ಲಿ ನಾವು ಮುಂದೆ ಹೋಗ್ಲಿಕ್ಕೆ ಕೂಡ ನಾವು ಹಿಂಜರಿಯೋದಿಲ್ಲ ಅಂತೇಳಿ ಇವತ್ತು ನಾವು ಈ ಒಂದು ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೇವೆ. ಬಂಧುಗಳೇ, ಜಿಲ್ಲೆಯಲ್ಲಿ ಏನು ಶಾಸಕರು ಕಾಂಗ್ರೆಸ್ ಶಾಸಕರು ಎಲ್ಲೆಲ್ಲಿ ಗೆದ್ದಿದ್ದಾರೋ ಈ ಎಲ್ಲ ಕಡೆನೂ SC ಜನಾಂಗಕ್ಕೆ ಬಲಗೈ ಸಮುದಾಯದ ಪ್ರಾಮುಖ್ಯತೆ ಬಹಳಷ್ಟಿದೆ. ನಮ್ಮದೇ ನಿರ್ಣಾಯಕ ಪಾತ್ರದಿಂದ ಇವತ್ತು ಕಾಂಗ್ರೆಸ್ನ ಶಾಸಕರು ಎಲ್ಲ ಕಡೆ ಗೆದ್ದಿರ್ತಕ್ಕಂಥದ್ದು. ಅಂತಹ ಒಂದು ಸಂದರ್ಭಗಳಲ್ಲಿ ಇವತ್ತು ಕೋಲಾರ ಜಿಲ್ಲೆಗೆ ಒಬ್ಬ ಬಲಗೈ ಸಮುದಾಯದ ನಾಯಕನನ್ನ ನೀವು ಸಚಿವ ಸಂಪುಟದಲ್ಲಿ ತಗೊಂಡೇ ಇರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ದಯವಿಟ್ಟು ತಾವೇ ಮನವರಿಕೆ ಮಾಡ್ಕೋಬೇಕಾಗ್ತದೆ. ಕಳೆದ 50 ವರ್ಷಗಳ ಹಿಂದೆ ನಮ್ಮ ಬಾಲಾಜಿ ಚೆನ್ನೈನವರನ್ನ ಟಿ ಚೆನ್ನೈನವರನ್ನ ಮಂತ್ರಿ ಮಾಡಿರೋದು ಬಿಟ್ಟರೆ ಇದುವರೆಗೂ ಬಲಗೈ ಸಮುದಾಯಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಾತಿನಿಧ್ಯತೆಯನ್ನ ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟಿಲ್ಲ. ಹಾಗಾಗಿ ಮುಂದಿನ ನಾವು ಈ ಒಂದು ಸಂದರ್ಭದಲ್ಲಿ ಈ ಹಿಂದೆ ನಡೆದಂತ 2018ರ ಚುನಾವಣೆಯಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ನಡೆದಂತಹ ಒಂದು ಘಟನೆಯನ್ನು ಸಹ ಇಲ್ಲಿ ನಾವು ಮೆಲುಕಾಕೋಬೇಕಾಗ್ತದೆ. ಆ ಒಂದು ಸಂದರ್ಭದಲ್ಲಿ ಇಡೀ ಜಿಲ್ಲೆಯ ಎಲ್ಲ ನಮ್ಮ ಬಲಗೈ ಸಮುದಾಯದ ಮುಖಂಡರುಗಳು, ಕಾರ್ಯಕರ್ತರು, ಕಾಂಗ್ರೆಸ್ ಪಕ್ಷದ ಮುಖಂಡರು ಎಲ್ಲರೂ ಸಹ ಒಬ್ಬ ಬಲಗೈ ಸಮುದಾಯದ ನಾಯಕರಿಗೆ ಇಲ್ಲಿ ಲೋಕಸಭೆ ಚುನಾವಣೆಗೆ ಟಿಕೆಟ್ ಅನ್ನ ಕೊಡಬೇಕು ಅಂತ ಹೇಳಿದ್ವಿ. ಆದ್ರೆ ಅದ್ರ ಪರಿಣಾಮ ಅವರು ಒಂದು ಕೋಲಾರ ಜಿಲ್ಲೆಯಲ್ಲಿ ಒಂದು ಸೀಟನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಕೂಡ ಬಂದಿದೆ. ಇದೇ ರೀತಿ ಏನಾದರೂ ಕಾಂಗ್ರೆಸ್ ಪಕ್ಷದಲ್ಲಿ ಬಲಗೈ ಸಮುದಾಯವನ್ನ ಕಡೆಗಣಿಸಿದ್ದೆ ಆದ್ರೆ ಮುಂದಿನ ಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲೂ ಸಹ ಬಲಗೈ ಸಮುದಾಯ ಕಾಂಗ್ರೆಸ್ ಪಕ್ಷವನ್ನ ಧಿಕ್ಕರಿಸ್ತದೆ. ಕಾಂಗ್ರೆಸ್ ಪಕ್ಷವನ್ನ ಬಲಗೈ ಸಮುದಾಯ ಧಿಕ್ಕರಿಸ್ತದೆ. ನೀವು ಯಾವ ರೀತಿ ನಮ್ಮ ಬಲಗೈ ಸಮುದಾಯದ ನಾಯಕರನ್ನ ಕಡೆಗಣನೆ ಮಾಡ್ತಾ ಇದ್ದೀರೋ ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷವನ್ನ ನಮ್ಮ ಬಲಗೈ ಸಮುದಾಯ ಈ ಜಿಲ್ಲೆಯಲ್ಲಿ ಧಿಕ್ಕರಿಸೋದಂತೂ ಶತಸಿದ್ಧ. ಇದನ್ನ ಕಾಂಗ್ರೆಸ್ನ ಹೈಕಮಾಂಡ್ ಆಗಿರ್ತಕ್ಕಂಥ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಾಗಿರ್ಬೋದು, ರಾಹುಲ್ ಗಾಂಧಿ ಸಾಹೇಬರಾಗಿರ್ಬೋದು, ಸೋನಿಯಾ ಗಾಂಧಿ ಮೇಡಮ್ ಅವರಾಗಿರ್ಬೋದು, ನಮ್ಮ ಭಾವಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರಾಗಿರ್ಬೋದು, ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಾಗಿರ್ಬೋದು, ಇವರೆಲ್ಲರಲ್ಲೂ ಸಹ ನಾವೆಲ್ಲ ಜಿಲ್ಲೆಯ ಬಲಗೈ ಸಮುದಾಯದ ಮುಖಂಡರು ಒಕ್ಕೊರಲಿಂದ ಇವತ್ತು ನಾವು ನಮ್ಮ ಬೇಡಿಕೆಯನ್ನ ಇಡ್ತಾ ಇದ್ದೇವೆ. ಬಲಗೈ ಸಮುದಾಯಕ್ಕೆ ಪ್ರಾಧಾನ್ಯತೆಯನ್ನು ಕೊಡಿ, ಈ ಜಿಲ್ಲೆಯ ಗೌರವವನ್ನು ಉಳಿಸಿ, ಈ ಸಮಾಜದ ಗೌರವವನ್ನು ಉಳಿಸಿ, ಒಬ್ಬ ಹಿಂದುಳಿದ ನಾಯಕ ಆಗಿರ್ತಕ್ಕಂಥ SN ನಾಣಿಸಮ್ಮಣ್ಣ ಒಬ್ಬ ದಲಿತ ಬಲಗೈ ಸಮುದಾಯದ ನಾಯಕರಿಗೆ ಇಲ್ಲಿ ಅವಕಾಶ ಮಾಡಿಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಹಳಷ್ಟು ಕಷ್ಟ ಇದೆ ಅಂತ ಹೇಳೋರ ಮುಖಾಂತರವಾಗಿ ಮಾಧ್ಯಮದ ಮುಖಾಂತರ ಈ ಒಂದು ಒತ್ತಾಯವನ್ನ ನಮ್ಮೆಲ್ಲ ಬಲಗೈ ಸಮುದಾಯದ ಮುಖಂಡರುಗಳು ಒಗ್ಗಟ್ಟಿನಿಂದ ಒತ್ತಾಯವನ್ನ ಮಾಡ್ತಾ ಇದ್ದೇವೆ ಬಂಧುಗಳೇ.